ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವಿಜಯ ಸೌಂದರ್ಯ ವ್ಲಾಗ್ಸ್. ಫ್ರೆಂಡ್ಸ್, ಬನ್ನಿ ಇವತ್ತಿನ ವ್ಲಾಗ್ ನ ಶುರು ಮಾಡೋಣ. ಇದು ಫ್ರೈಡೆ ವ್ಲಾಗ್ ಆಗಿರುತ್ತೆ. ಆದ್ರೆ ಈ ಒಂದು ವ್ಲಾಗ್ ಅಲ್ಲಿ ನಾನು 3 days ಕ್ಲಿಪ್ಪಿಂಗ್ಸ್ ನ ಆಡ್ ಮಾಡಿರ್ತೀನಿ. ನಾನು ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡಕ್ ಆಗಿಲ್ಲ ಆದ್ರಿಂದ. ಅಂಡ್ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಾನು ರೆಡಿ ಆಗ್ಬಿಟ್ಟು ತಿಂಡಿ ಮಾಡ್ಕೊಂಡು ಸೈಟ್ ಹತ್ರ ಬಂದೆ, ಸರ್ಜಾಪುರ ಹತ್ರ. ಹಾಗೆ ಇನ್ನೊಂದು ಮರ್ತೋಯ್ತು. ಸೊ ಎಷ್ಟೊಂದು ಜನ ಕೇಳ್ತಾ ಇದ್ರಿ, ನೀವು ಸಿವಿಲ್ ಇಂಜಿನಿಯರ್ ಅಲ್ವಾ? ನಾವು ಸಿವಿಲ್ ಇಂಜಿನಿಯರ್, ಬಟ್ ನಮ್ಗೆ ಕೆಲಸ ಸಿಗ್ತಾ ಇಲ್ಲ, ನಿಮ್ಮ ಕಂಪ್ನಿಯಲ್ಲಿ ಕೆಲಸ ಕೊಡಿ ಅಂತ ಎಲ್ಲ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತಿರ್ತೀರಾ. ಖಂಡಿತ ಇವಾಗ ಪ್ರೆಸೆಂಟ್ ಆಗಿ ಯಾವುದೇ ವೇಕೆನ್ಸೀಸ್ ಇಲ್ಲ. ಅಕಸ್ಮಾತ್ ಏನಾದ್ರೂ ವೇಕೆನ್ಸೀಸ್ ಇದೆ ಅಂದ್ರೆ ನಾನು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕ್ತೀನಿ, ಇಲ್ಲ ಅಂತಂದ್ರೆ ವಿಡಿಯೋ ಅಲ್ಲಿ ತಿಳಿಸ್ತೀನಿ. ನಿಮ್ಮ ರೆಸ್ಯೂಮ್ಸ್ ನ ನೀವು ಫಾರ್ವರ್ಡ್ ಮಾಡಬಹುದು. ಅಂಡ್ ಇಲ್ಲಿ ಸ್ವಲ್ಪ ರೂಫ್ ಶಟರಿಂಗ್ ನಡೀತಾ ಇತ್ತು, ಅದು ಚೆಕಿಂಗ್ ಇತ್ತು. ಆಮೇಲೆ ಕೆಲವೊಂದು ಬ್ಲಾಕ್ ವರ್ಕ್ ಫೈನಲೈಸೇಷನ್ಸ್ ಇತ್ತು, ಅದಕ್ಕಾಗಿ ಮಾಡಕ್ ಬಂದಿದೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಹಾಗೇನೆ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ನ ತಗೊಂಡೆ. ಯೂಶಲಿ ಈ ತರ ಎಲ್ಲ ವಿಡಿಯೋಸ್ ಮಾಡೋ ಹಾಗಿಲ್ಲ, ಬಟ್ ನಾನು ಸ್ವಲ್ಪ ವಿಡಿಯೋಸ್ ನ ತಗೊಂಡೆ ಅಷ್ಟೇ. ಅಂಡ್ ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ಕಂಪ್ಲೀಟ್ ಆಗಿ ನೋಡಿ. ಮೊದಲನೇ ಬಾರಿಗೆ ಯಾರಾದ್ರೂ ನನ್ನ ಈ ಚಾನಲ್ ನ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ ನ ನೋಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದ್ರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ. ಅಂಡ್ ಮನೆಗೆ ಬಂದು ಫ್ರೆಶ್ ಅಪ್ ಆಗ್ಬಿಟ್ಟು ಇವಾಗ ನಾನು ಹೋಗ್ತಾ ಇದ್ದೀನಿ ಸುಪ್ರಿಯಾ ಅವ್ರ ಮನೆಗೆ. JP ನಗರ್ಗೆ ಹೋಗ್ತಾ ಇದ್ದೀನಿ. ಸೈಟ್ ಅಲ್ಲಿ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಯದುವೀರ್ನ ಸ್ಕೂಲಿಂದ ಕರ್ಕೊಬಂದು ಮನೆಗೆ ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಇವಾಗ ಹೊರಟೆ ಸುಪ್ರಿಯಾ ಅವ್ರ ಮನೆಗೆ. ಅಂಡ್ ಬನ್ನಿ ಇವತ್ತು ಯಾಕೆ ಹೋಗ್ತಾ ಇದ್ದೀನಿ ಅಂತ ಅಂದ್ರೆ, ಸುಪ್ರಿಯಾ ಅವರು ವೈಭವ ಲಕ್ಷ್ಮಿ ವ್ರತ ಮಾಡ್ತಿದಾರಲ್ವಾ, ಸೊ ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಅವರು ಹೇಳಿದ್ರು ನಾಳೆ ನಾನು ವೈಭವ ಲಕ್ಷ್ಮಿ ವ್ರತನ ಮಾಡ್ತಾ ಇದ್ದೀನಿ ಅಂತ. ನಾನು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೆ, ಲಾಸ್ಟ್ ವಾರಕ್ಕೆ ನಾನು ಇನ್ವೈಟ್ ಮಾಡಿ ಆಯ್ತಾ, ನಾನು ಬರ್ತೀನಿ ಅಂತ ಹೇಳಿದೆ. 8 weeks ವ್ರತ ಮಾಡೋದಿದು. ಬಟ್ ಆದ್ರೆ ಅವ್ರಿಗೆ ಏನೋ ಗೊತ್ತಿಲ್ಲ, ಆ ಟೈಮಲ್ಲಿ ಅವ್ರಿಗೆ ನಾನು ನೆನಪಾಯಿದ್ನಂತೆ. ಸರಿ ಸೌಂದರ್ಯ ಹೇಳಿದ್ರಲ್ಲ ಕರಿಯೋಣ ಅಂದ್ಬಿಟ್ಟು ನನ್ನ ಇನ್ವೈಟ್ ಮಾಡಿದ್ರು. ನಿನ್ನೆ ನೈಟ್ ಕಾಲ್ ಮಾಡಿದ್ರು, ಹಾಗಾಗಿ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೆ. ಬೆಳಗ್ಗೆ ಹಾಕೊಂಡಿದ್ದೆ ಡ್ರೆಸ್ ಅದರಲ್ಲೇ ಇದ್ದೆ, ಬಟ್ ಕೈ ಕಾಲು ಮಕ್ಕ ಎಲ್ಲ ತೊಳ್ಕೊಂಡು ಬೆಳಗ್ಗೆನೆ ತಲೆಗೆಲ್ಲ ಸ್ನಾನ ಮಾಡಿದ್ದೆ. ಫ್ರೆಶ್ ಅಪ್ ಆಗ್ಬಿಟ್ಟು ಹೋದೆ. ಅಂಡ್ ಹೋಗೋ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ತುಂಬಾ ಚೆನ್ನಾಗಾಯ್ತು ಪೂಜೆ ಅಂತೂ. ನಾನು ಈ ತರ ವ್ರತಗಳಿಗೆಲ್ಲ ಜಾಸ್ತಿ ಹೋಗಿಲ್ಲ, ಯಾರು ಕರ್ದಿಲ್ಲ ಆಕ್ಚುಲಿ ನನ್ನ. ಸೊ ನಮ್ಮನೆ ಕಡೆ ಎಲ್ಲ ಈ ತರ ವ್ರತ ಎಲ್ಲ ಏನೂ ಮಾಡೋದಿಲ್ಲ. ಮಾಡಿದ್ರೆ ವರಮಹಾಲಕ್ಷ್ಮಿ ವ್ರತ ಮಾಡ್ತಾರೆ, ಹೋಗ್ಬಿಟ್ಟು ಬರ್ತೀನಿ. ಇಲ್ಲಾಂದ್ರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಡ್ತಾರೆ ಅಷ್ಟೇ. ಬಟ್ ವೈಭವ ಲಕ್ಷ್ಮಿ ವ್ರತ ಅಂತ ನಮ್ಮ ಮನೆ ಕಡೆ ಯಾರೂ ಮಾಡಿಲ್ಲ ಇಲ್ಲಿವರೆಗೂ. ಬಟ್ ನಾನು ಸ್ಟಾರ್ಟ್ ಮಾಡ್ತೀನಿ. ನಾನು ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ಮನೆ ಕಡೆಯವರೆಲ್ಲ ಮಾಡ್ತಾರೆ, ನೋಡೋಣ. ನನ್ನ ಇನ್ವೈಟ್ ಮಾಡಿದ್ರಲ್ಲ, ಹೋದೆ. ಪೂಜೆಗೆಲ್ಲ ರೆಡಿ ಮಾಡಿದ್ರು, ಸೂಪರ್ ಆಗಿ ಪೂಜೆ ಆಯ್ತು. ಸೊ ನಾನು ಈ ವ್ರತನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನನಗೆ ಬುಕ್ ಕೂಡ ಸುಪ್ರಿಯಾ ಅವ್ರು ಕೊಟ್ಟರು. ಸೊ ಅದನ್ನ ತಗೊಂಡ್ಬಂದಿದ್ದೀನಿ. ನೆಕ್ಸ್ಟ್ ಮಂತ್ ಅಲ್ಲಿ ನಾನು ಸತ್ಯನಾರಾಯಣ ವ್ರತ ಮಾಡೋಣ ಅಂತ ಇದ್ದೀನಿ. ಅದೇ ವ್ರತ ಮಾಡಿದ ನೆಕ್ಸ್ಟ್ ವೀಕಿಂದಾನೆ, ಈ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡಿದ ನೆಕ್ಸ್ಟ್ ವೀಕಿಂದಾನೆ ವೈಭವ ಲಕ್ಷ್ಮಿ ವ್ರತನೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಹೇಗಿದ್ರು ನಾವು ನಾನ್ ವೆಜ್ ತಿನ್ನಲ್ಲ. ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂದ್ರೆ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿಸಿರ್ತೀನಿ. ಸೊ ಅದರಲ್ಲಿ ಇದೂ ಒಟ್ಟಿಗೆ ಆಗತ್ತೆ ಅಂತ ಅನ್ಕೊಂಡು ಸೊ ನೆಕ್ಸ್ಟ್ ಮಂತ್ ಇಂದ ಶುರು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಬನ್ನಿ ಈಗ ಪೂಜೆ ಎಲ್ಲ ಹೇಗ್ ಮಾಡ್ತಾರೆ ಅಂತ ಎಲ್ಲ ಕೆಲವೊಂದು ರಾಕ್ ಕ್ಲಿಪ್ಪಿಂಗ್ಸ್ ನ ಹಾಕ್ತೀನಿ. ಹಾಗೆ ಡೀಟೇಲ್ ಆಗಿ ಇದು ಹೇಗ್ ಮಾಡೋದು, ಯಾಕೆ ಮಾಡ್ತಾರೆ, ಇದು ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸು ಅಂತ ಎಲ್ಲ ನೀವು ತಿಳ್ಕೊಳ್ಬೇಕು ಅಂದ್ರೆ ಖಂಡಿತ ಸುಪ್ರಿಯಾ ಅವ್ರ ಚಾನಲ್ ಅಲ್ಲಿ ಹಾಕಿರ್ತಾರೆ. ಇಲ್ಲಾಂದ್ರೆ ಮೇಘನಾ ಅವ್ರ ಚಾನಲ್ ಅಲ್ಲೂ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮೇಘನಾ ಬಂದು ಸುಮಾರು ವರ್ಷದಿಂದ ಮಾಡ್ತಿದ್ದಾರೆ, 2-3 years ಇಂದ ಮಾಡ್ತಿದ್ದಾರೆ. ಸುಪ್ರಿಯಾ ಅವ್ರದ್ದು ಇದು ಫಸ್ಟ್ ಇಯರ್ ಮಾಡಿದ್ದು. ಸೊ ಅವರು ಏನ್ ಮಾಡಬೇಕು, ಹೇಗೆ ವಿಧಾನ ಎಲ್ಲ ತಿಳಿಸಿದ್ದಾರೆ. ಅವರ ಚಾನಲ್ ಅಲ್ಲಿ ಹೋಗಿ ನೀವು ಚೆಕ್ಔಟ್ ನ ಮಾಡ್ಬೋದು. ಅಂಡ್ ಈಗ ಆದಷ್ಟು ನಾನು ರಾಕ್ ಕ್ಲಿಪ್ಪಿಂಗ್ಸ್ ನ ಹಾಕ್ತೀನಿ. ನಾನು ಜಾಸ್ತಿ ಎಲ್ಲ ಕ್ಲಿಪ್ಪಿಂಗ್ಸ್ ತಗೊಳಕ್ ಹೋಗಿಲ್ಲ, ಆದಷ್ಟು ನಮ್ಮ ಪರ್ಸನಲ್ ಟೈಮ್ ನ ನಾವು ಸ್ಪೆಂಡ್ ಮಾಡಿದ್ವಿ. ಅಂಡ್ ಬನ್ನಿ ಈಗ ವ್ರತನೆಲ್ಲ ನೀವು ಕೂಡ ಕೇಳಿಸ್ಕೊಳ್ಳಿ. ಈ ವ್ಲಾಗ್ ನ ಯಾರೆಲ್ಲ ನೋಡ್ತಿದ್ದೀರಲ್ಲ, ನಿಮ್ಮೆಲ್ರಿಗೂ ಆ ವೈಭವ ಲಕ್ಷ್ಮಿ ಒಳ್ಳೆ ಆರೋಗ್ಯ, ಐಶ್ವರ್ಯ, ಆನಂದ, ನೆಮ್ಮದಿ, ಸುಖ, ಶಾಂತಿ ಎಲ್ಲ ಕೊಡ್ಲಿ ಅಂತ ನಾನು ದೇವರ ಹತ್ರ ಕೇಳ್ಕೊಳ್ತಾ ವ್ರತನ ಕೇಳಿಸ್ಕೊಳ್ಳಿ. ವಿದ್ಯೆ, ಧನ, ಧಾನ್ಯ, ಸಂಪತ್ತು, ಧೈರ್ಯ, ಅಧಿಕಾರ ಮೊದಲಾದ ಇಲ್ಲ ಲಕ್ಷ್ಮಿಯಲ್ಲಿ ಕುತ್ಕೋಬೇಕು. ಇವರಲ್ಲಿ ಸಾಧನ ಬರಲೇ ಇಲ್ಲ, ಕಡೆಗೆ ಬರಲ್ಲ ಅಂತ ನಾಳೆ ನಿಮ್ಮನ್ನು ಕರೆಯಲ್ಲ ಬಂದ್ರೆ. ಊಟನೂ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ಮಾಡ್ಕೊಂಡು ಮನೆಗೆ ಬಂದು ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಆಫೀಸ್ಗೆ ಹೋಗಿ ಮುಗಿಸ್ಕೊಂಡು ಮನೆಗೆ ಬಂದ್ಮೇಲೆ ಊರಿಗೆ ಹೋಗೋಣ ಅಂತ ಅನ್ನಿಸ್ತು. ಹಾಗಾಗಿ ರೂಪೇಶ್ ಕೇಳಿದ್ದಕ್ಕೆ ಹೋಗೋಣ ಅಂತ ಅಂದ್ರು. ಇವಾಗ ಊರ್ ಕಡೆ ಹೊರಟ್ವಿ. ಆ ಕ್ಲಿಪ್ಪಿಂಗ್ಸ್ ಕೂಡ ಹಾಕ್ತೀನಿ ನೋಡಿ. ಗುಡ್ ಈವ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್.
ನಾನು ವ್ಲಾಗ್ನ ಈವ್ನಿಂಗ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಮಾರ್ನಿಂಗ್ ಇಂದ ಸ್ವಲ್ಪ ವರ್ಕಲ್ಲಿ ಬಿಸಿ ಇದ್ದು ಮಾಡೋಕ್ಕಾಗಿಲ್ಲ. ಈವ್ನಿಂಗ್ ಮನೆಗೆ ಬಂದು ಫ್ರೆಶ್ ಆಗಿ ದೇವ್ರ ಪೂಜೆ ಎಲ್ಲ ಮುಗಿಸಿ ನಾನು ರೂಪೇಶ್ ಹತ್ರ ಹೇಳಿದೆ, ಅಕ್ಕೋ ಮಮ್ಮಿ ಮನೆಗೆ ಹೋಗ್ಬೇಕು ಅನಿಸ್ತಾ ಇದೆ, ಕರ್ಕೊಂಡು ಹೋಗು ಅಂತ. ಸರಿ ಓಕೆ ಅಂತ ನಾಳೆ ನಾನು ಲೀವ್ ಹಾಕಿದ್ದೀನಿ. ಯದುವೀರ್ಗುನು ಅವ್ರ ತಾತ ಮನೆಗೆ ಹೋಗ್ಬೇಕು ಅಂತ ಇದ್ದ, ಹಾಗಾಗಿ ಸರಿ ಹೋಗೋಣ ಅಂತ ಕೇಳಿದೆ. ಸರಿ ಆಯ್ತು ಹೋಗ್ಬಿಟ್ ಬಾ, ನಾನು ಬರೋಕ್ಕಾಗಲ್ಲ ವರ್ಕ್ ಇದೆ ಅಂತಂದ್ರು. ಸರಿ ಓಕೆ ನನ್ನನ್ನು ಡ್ರಾಪ್ ಮಾಡುವಂದೆ. ಸೊ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು. ಹಿಂದೆಗಡೆ ಲೈಟ್ಸ್ ಬರ್ತಾ ಇರುತ್ತೆ, ಅಷ್ಟು ಪ್ರಾಪರ್ ಆಗಿಲ್ಲ. ಅಂಡ್ ಸಿಕ್ಕಾಪಟ್ಟೆ ಮಳೆ, ನಾವು ಮನೆಯಿಂದ ಹೊರಟಾಗ ಮಳೆ ಇರ್ಲಿಲ್ಲ, ಬೆಮ್ಮೆಲ್ ಸರ್ಕಲ್ ಹತ್ರ ಬರೋಷ್ಟ್ರಲ್ಲಿ ಸಿಕ್ಕಾಪಟ್ಟೆ ಮಳೆ ಶುರುವಾಯ್ತು, ಜೋರ್ ಮಳೆ ಬರ್ತಾ ಇದೆ. KR ಪುರಂ ಕಡೆಯಿಂದ ಹೋಗ್ತಾ ಇದೀವಿ, ಹೊಸಕೋಟೆ ಹೈವೇ ಅಲ್ಲಿ, ಸೊ ದಟ್ ಟ್ರಾಫಿಕ್ ಇರಲ್ಲ, ಸ್ವಲ್ಪ ಜಲ್ದಿ ರೀಚ್ ಆಗ್ಬೋದು ಅಂತ. ಯಾಕಂದ್ರೆ ರೂಪೇಶ್ ಕೂಡ ವಾಪಸ್ ಬರಬೇಕು, ನಾಳೆ ಬೆಳಗ್ಗೆ ಅವರು ಆಫೀಸ್ಗೆ ಹೋಗ್ಬೇಕು, ಹಾಗಾಗಿ ಅಷ್ಟೇ. ಅಂಡ್ ಯದುವೀರ್ ಮಾತಾಡ್ಸಪ್ಪ. ಅಂಡ್ ಇಲ್ಲಿ ರೂಪೇಶ್ ಅವ್ರು ಡ್ರೈವ್ ಮಾಡ್ತಾ ಇದಾರೆ, ನಾನು ಡಿಸ್ಟರ್ಬ್ ಮಾಡಲ್ಲ ಬಿಕಾಸ್ ಮಳೆ ಬರ್ತಾ ಇದೆ. ಮಳೆಯಲ್ಲಿ ಡ್ರೈವ್ ಮಾಡೋದೇ ದೊಡ್ಡ ವಿಷಯ, ಇನ್ನು ಮಾತಾಡ್ಸೋದೆಲ್ಲ ಬೇಡ. ಇನ್ನು ಮಮ್ಮಿ ಮನೆಗೆ ಹೋದ್ಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಲೈಟಿಂಗ್ಸ್ ಇಲ್ಲಿತ್ತು, ಹಾಕೋಬೋದಾಗಿತ್ತು, ಅವ್ರಿಗೆ ಡ್ರೈವಿಂಗ್ಗೆ ಕಷ್ಟ ಆಗುತ್ತೆ, ಹಾಗಾಗಿ ಹಾಕಿರ್ಲಿಲ್ಲ ಅಷ್ಟೇ. ಅಂಡ್ ಬನ್ನಿ ಇವಾಗ ಮಮ್ಮಿ ಮನೆ ಹತ್ರ ಹೋದ್ಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅವನು ಎಲ್ಲಾರು ಬೇಕು ಅನ್ನೋದು, ನೀವೇ ಅನ್ನಲ್ಲ ಅವನು. ಅಪ್ಪಿಂದ ಗಾರ್ಡ ರೂಪೇಶ್ ಬಂದು ನಮ್ಮನ್ನ ಡ್ರಾಪ್ ಮಾಡಿ ಊಟ ಮಾಡ್ಕೊಂಡು ಅವರು ವಾಪಸ್ ಹೊರಟ್ರು. ನಾವು ಊಟ ಎಲ್ಲ ಮಾಡ್ಕೊಂಡು ಡ್ಯಾಡಿ ಐಸ್ ಕ್ರೀಮ್ ತಂದಿದ್ರು, ಐಸ್ ಕ್ರೀಮ್ ತಿಂದು ಇವಾಗ ಮಲ್ಗೋಣ ಅಂತ ಬಂದ್ವಿ. ಇಲ್ಲಿ ಯದುವೀರ್ ರೈಮ್ಸ್ ಎಲ್ಲ ಹೇಳಿ ಅವ್ರ ಚಿಕ್ಕಮ್ಮಂದಿರು ಜೊತೆ ಆಟ ಆಡ್ತಾ ಇದ್ದ. ಅವರಂತೂ ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ದಾರೆ, ನಾಳೆ ನಾನು ಕಾಲೇಜ್ ಲೀವ್ ಹಾಕ್ತೀನಿ, ನಾನು ಹೋಗಲ್ಲ, ಯದುವೀರ್ ಬಂದಿದ್ದಾನೆ, ನಾನು ಎಲ್ಲೇ ಇರ್ತೀನಿ ಅಂತ. ಅಂಡ್ ಲಿಯೋ ಅಂತೂ ಫುಲ್ ಎಕ್ಸೈಟೆಡ್ ಆಗಿ ಇವಾಗ ಟಯರ್ಡ್ ಆಗ್ಬಿಟ್ಟೆ. ಇಷ್ಟು ಹೊತ್ತು ಚೆನ್ನಾಗಿ ಆಟ ಆಡ್ದ, ನನ್ನ ಹತ್ರ ಬಿಟ್ಟು ಹೋಗಿಲ್ಲ ಅವನು, ಅಷ್ಟು ಆಟ ಆಡ್ದ. ಅಂಡ್ ಮೊನ್ನೆ ಸ್ಪಾಗೆಲ್ಲ ಕಳಿಸಿದ್ದೆ, ಸಿಂಧು ಕರ್ಕೊಂಡು ಹೋಗಿದ್ಲು, ಫುಲ್ಲು ಸ್ಪಾ ಎಲ್ಲ ಮಾಡಿಸ್ಕೊಂಡು ಬಂದಿದ್ದ ಅವನು. ಅಂಡ್ ಇವಾಗ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಫುಲ್ಲು ಡೆವಲಪ್ ಆಗಿಬಿಟ್ಟಿದೆ, ಎಲ್ಲ ಥರ ಒಂದು ಮಾಲಿಂದ ಹಿಡಿದು ಶಾಪಿಂಗ್ ಮಾಲಿಂದ ಹಿಡಿದು ಎಲ್ಲನೂ ಬಂದ್ಬಿಟ್ಟಿದೆ. ಸೊ ಪೆಟ್ಸ್ಗೂ ಅಷ್ಟೇ ಸ್ಪಾ. ಫಸ್ಟ್ ಅಂದರೆ ನಾನು ದೊಡ್ಡಬಳ್ಳಾಪುರದಿಂದ ನಾನು ಯಲಹಂಕ ಕರ್ಕೊಬರ್ಬೇಕಾಗಿತ್ತು, ಇವಾಗ ಸ್ಪಾ ಎಲ್ಲ ಅಲ್ಲೇ ಆಗಿಬಿಟ್ಟಿದೆ ಪೆಟ್ಸ್ಗೆ. ಸೊ ಒಳ್ಳೆ ಸ್ಪಾ ಎಲ್ಲ ಮಾಡಿ ಕಳಿಸಿದ್ರು, ಚೆನ್ನಾಗಿ ಕಾಣಿಸ್ತಾ ಇದ್ದ. ನೋಡಿ ಯದುವೀರ್ ಹೆಂಗೆ ಆಟ ಆಡ್ತಿದ್ದಾನೆ ಅಂತ. ಅದಕ್ಕೆ ಸೇಡು ಸೈಡ್ ಗುಂಡನ್ ಕರಿತೀನಿ, ಹೋಗೋಣ. ಸೈಡ್ ಬೇಗ ಗುಂಡನ್ ಫೋನ್ ಮಾಡ್ತೀನಿ. ಚಿಟ್ಟಿ ಚಿಲ್ಕ ಮೇಳ ಇನ್ನೊಂದ್ಸತಿ ಹೇಳ, ನೀಟಾಗಿ ಕೊಡಿಸ್ತೀನಿ ನಿಂಗೆ, ಕಿಟ್ಕೆಟ್ ಕೊಡಿಸ್ತೀನಿ, ಕಿಟ್ಕೆಟ್ ಕೊಡಿಸ್ತೀನಿ, ಕಿಟ್ಕೆಟ್ ಕಿಟ್ಕೆಟ್ ಕೊಡಿಸ್ತೀನಿ ನಿಂಗೆ. ಅಮ್ಮ ಈ ಸಲ ಕಪ್ಪು ಈ ಸಲ ಕಪ್ಪು ಹೌದಾ? ನನ್ ಹೊಡಿಯಲ್ಲ, ಅವಳು ಹೊಡಿತ್ಯಾ? ಐಫೈ ಅಮ್ಮ ಈ ಸರಿ ಕಪ್ಪು, ಈ ಸರಿ ಕಪ್ಪು ಇರು, ರಾಮ ಹೊಡಿಯೋದು. ಈ ಸರಿ ಕಪ್ಪು ಅಲ್ಲಿ ಅಲ್ಲೇ ಎಲ್ಲೊಂದೈತೆ ನೋಡೋದು. ಅಲ್ಲೋಡ ಅಂಕಲ್, ಗುಡ್ ಮಾರ್ನಿಂಗ್ ಅಂಕಲ್. ಇವಾಗ ಎದ್ದಿತ್ತು, ಗುಡ್ ಮಾರ್ನಿಂಗ್ ಮಾಡು ಮಾಡು. ಅಲ್ಲೋಡ ಅದೇನು
ಕೊಡು ಕೊಡು ಅವಳು ಕೊಡು ಅವನಿಗೆ. ಸ್ಟಾರ್ಟ್ ಆಯ್ತಣ್ಣ. ಬರ್ತೈತಿ ಎತ್ಕೊಂಡು ಇಲ್ಲಿಗೆ ಹೂಯೆಲ್ಲ ತಗಲ್ತೈತಿರಮ್ಮ. ಹಾಲು ಕುಡ್ದಾಗ ಫಸ್ಟ್ ನೀನು ಇದ್ದಾಡಿ ಇನ್ನೂ ಸ್ವಲ್ಪ ಐತೆ ಬೇಡ ಅಂತ ಒಗಿತಾ ಇದ್ದಾನೆ ಕೈ ಮೇಲೆ. ಏಯ್ ಕುಡಿ ಹಾಲು ಕುಡಿ, ಇಲ್ಲ ಕರ್ಕೊಂಡು ಹೋಗ್ತೀನಿ ಇವಾಗ HLಗೆ. ಪ್ಯಾಕ್ ಮಾಡಿ ಮಮ್ಮಿ ಅವ್ನಿಗೆ ಬ್ಯಾಗ್ ಎಲ್ಲ. ಬರಲ್ಲ ಅವನಿಲ್ಲ, ಕರ್ಕೊಂಡು ಹೊಟ್ಟೋಗ್ತೀನಿ. ಅವ್ನು ಬರಲ್ಲ. ಅವ್ರ ಪಪ್ಪ ಬಾ ಹೋಗೋಣ ಅಂದ್ರೆ ನೀನು ಹೋಗ್ ಪಪ್ಪ ನಾನು ಇಲ್ಲೇ ಇರ್ತೀನಿ ಅಂತೇಳೋಣ. ತಾತ ಇದ್ರೆ ಸಾಕು, ಯಾರು ಬೇಡ. ಇಲ್ಲಿ 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 ಓಪನ್ ಮಾಡ. ಅವಂದೇ ಇಕ್ಕೋ. ಆ ಕಡೆ ಇಲ್ಲಿ ನಿಂತ್ಕೊ. ಎಲ್ಲಿ ಇಟ್ಕೊಂಡಿದ್ದೀನ? ಇಲ್ಲಿ 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 ಇಟ್ಕೊಂಡು. ಕೇಳಿಸ್ತೈತಾ? ಮೇಘ ಇಕ್ಕೋ. ಕೇಳಿಸ್ತೈತಾ? ಜೋರ ಕೇಳಿಸುತ್ತೆ ಮೇಘ. ಕೇಳಿಸ್ತೈತಾ? ಕೇಳಿಸ್ತೈತಿಲ್ಲ? ಅಜ್ಜಿಗೆ ಇಟ್ಕೊ, ಅಮ್ಮಮ್ಮಗೆ. ಅಮ್ಮಮ್ಮ ನೋಡು. ಇಲ್ಲಿಕ್ಕೋ ಆಟ್ ಬಿಟ್ಟು ಕೇಳಿಸುತ್ತೆ ಹಿಂಗೆ. ಕೇಳಿಸ್ತೈತಾ? ಏನಂತ ಕೇಳಿಸ್ತೈತೆ? ಕೇಳಿಸ್ತಾ? ಇದು ಕೇಳಿಸ್ತೇನೋ? ಹೆಲಿಕಾಪ್ಟರ್ ಅಲ್ಲ, ಏರೋಪ್ಲೇನ್. ಬಾರ. ನೀನ್ ಬಾರೋ ಅಂತ ಹೇಳ, ಅವ್ನು ಬಾರೋ ಅಂತ ಹಂಗೆ ಹೇಳ್ತಾವನೆ. ಬನ್ನಿ 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 ಅನ್ಬೇಕು. ಚೆಕ್ ಮಾಡಪ್ಪ, ಚೆಕ್ ಮಾಡ್ತಾ ಜಮ್ಮು ಬಂದೈತೆ ಕೊಡ್ಕ. ಎಲ್ಲೆಲ್ಲೋ ಚೆಕ್ ಮಾಡ್ತಾವನು. ಚೆಕ್ ಮಾಡಿ ತಲೆಗಿಟ್ಬಿಡು. ಚೆಕ್ ಮಾಡಪ್ಪ, ಇಲ್ಲೆಲ್ಲ ಚೆಕ್ ಮಾಡಿ. ಕೇಳಿಸ್ತೈತಾ? ಏನಂತ ಕೇಳಿಸ್ತೈತೆ ದುವೀರ್? ಏನು ಸೌಂಡು? ಇಕ್ಕೋ ಸರಿಯಾಗಿ ಸುದ್ದಿ ಕೊಡು. ಅವಳು ಟೈಮ್ ಆಯ್ತು, ಅವಳು ಕಾಲೇಜ್ಗೆ ಹೋಗ್ಲಿ. ಅಲ್ಲಿ ಯಾರಾನ ಇಡ್ತಾರ? ಇಲ್ಲಿ ಚೆಕ್ ಮಾಡೋದು. ಇಲ್ಲಿ ಬರ್ತೀಯ ನೀನು? ಅಲ್ಲಲ್ಲ ಬಿಡಮ್ಮ, ಬರ್ತೀಯ ನೀನು? ಹೋಗೋಣ ಕಾಲೇಜಿಗೆ. ಬರ್ತೀಯಾ? ಅವಳು ಇವತ್ತು ಹಾಸ್ಪಿಟ್ಲ್ಗೆ ಹೋಗೋದಂತ. ಹೋಗು ಪ್ಯಾಂಟ್ ಹಾಕೋ. ಹೋಗು ನಿಮ್ಮ ಅಮ್ಮ ಹತ್ರ ಡ್ರೆಸ್ ಹಾಕ್ಸ್ಕೋ. ಹೋಗ ಅಮ್ಮಮ್ಮ ಹತ್ರ ಪ್ಯಾಂಟ್ ಹಾಕೋ. ಬೇಡ ಮಾಮ, ಸಾಯಂಕಾಲ ಬರ್ತೀನಿ. ಯಾವ ಚಾಕ್ಲೇಟ್ ಬೇಕು ನಿಮಗೆ? ಯಾವ ಚಾಕ್ಲೇಟ್ ಬೇಕು ಹೇಳು? ಬೋಲೋ. ಕಾಸು ತತ್ತವ್ರೆ ನಿಮ್ಮ ಅಜ್ಜಿ. ಕಾಸು ಈಸ್ಕೊ. ಪೈಸಾ ಎಲ್ಗಪ್ಪ ಜ್ಯೂಸ್ ಹೊಡೆದ್ರೆ ಪಪ್ಪ ಹಿಂಗ್ ಹೊಡಿತಾರೆ ನನ್ಗೆ. ಬಾಯಲ್ಲಿ ಬೇಗ ಹೋಗಿ ಫಸ್ಟ್. ಬಾಯ್ ಚೆನ್ನಮ್ಮ. ತಾತ ಇನ್ನು ಮೇಘನಾ ಕಾಲೇಜ್ಗೆ ಹೋದ್ಲು. ಅಂದರೆ ಇವತ್ತು ಅವಳಿಗೆ ಹಾಸ್ಪಿಟಲ್ ರೌಂಡಿಂಗ್ಸ್ ಎಲ್ಲ ಇದೆಯಂತೆ, ಹಾಗಾಗಿ ಹೋಗಲೇಬೇಕು ಅಂದ್ಬಿಟ್ಟು ಹೋದ್ಲು ಅವಳು. ಆ್ಯಂಡ್ ಐಶು ಇವತ್ತು ಹಾಲಿಡೇ ಹಾಕಿದ್ಲು. ಡ್ಯಾಡಿ ಚಿಕನ್ ತಂದಿದ್ರು, ಚೆನ್ನಾಗಿ ಊಟ ಮಾಡಿಕೊಂಡು ಅದು ಫುಲ್ ರೆಸ್ಟ್ ಮಾಡಿದ್ದೆ, ಯಾವುದೇ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ಅದರ ನೆಕ್ಸ್ಟ್ ಡೇ ಆಫ್ಟರ್ನೂನ್ ಬೆಂಗಳೂರಿಂದ ನಮ್ಮ ಚಿಕ್ಕಮ್ಮವ್ರೆಲ್ಲರೂ ಬಂದರು. ಸೊ ಅವ್ರ ಜೊತೆ ಸೇರಿಕೊಂಡು ನಾವು ಅಮ್ಮಮ್ಮ ಅವರು ಊರಿಗೆ ಬಂದ್ವಿ. ನಮ್ಮ ಮೊದಲನೇ ಚಿಕ್ಕಮ್ಮ, ನಮ್ಮ ಚಿಕ್ಕಮ್ಮ, ಎಲ್ಲರೂ ಸಾಂಬಾರು, ರೈಸು, ಒಬ್ಬಟ್ಟು, ಕಾಳುಗೊಜ್ಜು ಎಲ್ಲ ಮಾಡ್ಕೊಂಡು ಕಾಯ್ಕೊಂಡಿದ್ದಾರೆ. ಪಾಪ ಅವ್ರಿಗೆ ಸ್ಪೈನಲ್ ಕಾರ್ಡ್ ಆಪರೇಷನ್ ಕೂಡ ಆಗಿದೆ, ಇನ್ನೂ ಒಂದು 6 months ಆಗಿಲ್ಲ. ಅವಾಗಲೇ ಇದನ್ನೆಲ್ಲ ಮಾಡಿಕೊಂಡು ಎಷ್ಟು ಪ್ರೀತಿ ನೋಡಿ ಅವ್ರಿಗೆ ನಾವಂದ್ರೆ. ಸೂಪರಾಗಿ ಮಾಡಿದ್ಯಾ ಅಮ್ಮಮ್ಮ ಊಟ ಮಾತ್ರ. ನಮ್ಮಮ್ಮಮ್ಮ ಒಬ್ಬರೇ ಬೆಳಗ್ಗೆ ಎದ್ದು ಎಲ್ರಿಗೂ ಒಬ್ಬಟ್ಟು, ಕಾಳು ಸಾರು ಇದೆಲ್ಲ ಮಾಡಿಕೊಟ್ಟವ್ರೆ. ಏನ್ ಅನ್ಸ್ತಾ ಇದೆ ನಿಮ್ಮಮ್ಮ ಇಷ್ಟು ವರ್ಷ ಆದ್ಮೇಲೆ ನಿಮ್ಗೋಸ್ಕರ ಅಡುಗೆ ಮಾಡಿರೋದನ್ನ? ಖುಷಿ ಆಯ್ತು. ಹಂಗೆ ಇದೆಯಾ? ಕೈ ರುಚಿ ಚೇಂಜ್ ಆಗಿದ್ಯಾ? ಅವ್ರಿಬ್ರು ಅಳಿಯಂದಿನ ಕೇಳೋಣ ಇರ್ರಿ. ಸೂಪರ್ ಆಗಿ ಮಾಡೋರ. ಏನ್ ರೆಡಿ? ನೀನ್ ಹೊಸದಾಗ ಮದ್ವೆ ಆಗಿ ಬಂದಂಗ್ ಮಾಡ್ದಂಗೆ ಆಯ್ತಾ? ಸೂಪರ್ ಆಗಿದೆ. ಓ ಅಮ್ಮಮ್ಮ ಸೂಪರ್ ಅಮ್ಮಮ್ಮ. ಒಬ್ರೇ ಸೇರ್ಕೊಂಡು
ಅವ್ರಿಗೆ ಪಾಪ ಸ್ಪೈನಲ್ ಕಾರ್ಡ್ ಆಪರೇಷನ್ ಆಗಿದೆ. ಆದ್ರೂನು ಮಾಡಲ್ಲೇ ಓನ್ಲಿ ಟೇಸ್ಟಿಂಗ್. ಏನ್ ರೆಡಿ ಚೆನ್ನಾಯ್ತಾ? ಅಷ್ಟೇ ನೋಡ್ರಿ. ನಾವು ಚಿಕ್ಕವರಿರೋವಾಗ ಸಮ್ಮರ್ ಹಾಲಿಡೇಸ್ ಬಂದ್ರೆ ಯಾವಾಗೂ ರುಚಿ ರುಚಿ ಮಾಡ್ಕೊಡೋರು. ಸೂಪರ್ ಐತೆ ಕಾಳು ಸಾರು, ಸೂಪರ್. ಅಮ್ಮಮ್ಮ ಇನ್ನೊಂದು ವಾರ ಕಳಿಸ್ತೀವಿ ನಿಮ್ ಮಕ್ಕಳನ್ನ 3 ಜನಕ್ಕೂ ಹಿಂಗ್ ಹೇಳ್ಕೊಡು. ಏನ್ ರೆಡಿ? ಅದೇ ಸಾಕು ಆಟಾಡಿದ್ದು, ಜಲ್ದಿ ಬರ್ಬೇಕು. ಚಪ್ಪಲಿ ಹಾಕೊಂಡಿಲ್ಲ, ಏನು ಇಲ್ಲ. ಫ್ರೆಂಡ್ಸ್, ಇವಾಗ ನಮ್ಮ ಅಮ್ಮಮ್ಮ ಮನೆ ಹತ್ರ ಇಂದ ಇವಾಗ ನಾವು ಇದಕ್ಕೆ ಹೋಗ್ತಾ ಇದೀವಿ. ಫ್ರೆಂಡ್ಸ್, ಎಲ್ಲಿ ಅಂದ್ರೆ ನಮ್ಮ ಚಿಕ್ಕಮ್ಮವ್ರ ಮನೆ ಹತ್ರ. ಇಲ್ಲೋ ನೋಡ್ರಿ, ನಮ್ ಚಿಕ್ಕಮ್ಮವ್ರ ಇಬ್ರು ಹಿಂದೆಗಡೆಯಿಂದ ಡ್ರೈವಿಂಗ್ ಹೇಳ್ಕೊಡ್ತಾವ್ರೆ, ಚೆನ್ನಾಗಿ ಮೈತಾವ್ರೆ. ನೋಡ್ರಿ ಪಕ್ಕದಲ್ಲಿ ಎಷ್ಟೆಷ್ಟು ಪಾತ್ರೆ ಇಟ್ಕೊಂಡ್ ತಿಂತವ್ರು ನೋಡ್ರಿ. ನಮ್ ಪಿನ್ನಿ ನೋಡಿ, ಬೆಂಗಳೂರು ಪಿನ್ನಿ, ಊರ್ ಪಿನ್ನಿ ಆಗೋರೆ. ನಮ್ ಚಿಕ್ಕಪ್ಪ, ನಾನು ಡ್ರೈವಿಂಗ್ ಮಾಡ್ತಾ ಇದೀನಿ. ಅವಾಗ್ಲೇ ಹೆಂಗ್ ಮಾಡ್ಕೊಂಡ್ ಬಂದೆ ದೊಡ್ಡಬಳ್ಳಾಪುರದಿಂದ. ನನ್ ಮಗನ್ಗೆ ಒಂದು ಟ್ರೈನಿಂಗ್ ಮಾಡ್ಬಿಟ್ಟು ಅವ್ರು ಚೆನ್ನಾಗಿಲ್ಲ ಅಂತ ಹೇಳ್ಕೊಡು, ಹೇಳು. ಸರಿ ಫ್ರೆಂಡ್ಸ್, ಇವಾಗ ನಾವು ಅಲ್ಲಿ ಹೋದ್ಮೇಲೆ ಸಿಗ್ತೀವಿ. ಬಾಯ್. ಫ್ರೆಂಡ್ಸ್, ನಮ್ ಚಿಕ್ಕಮ್ಮ ಅವ್ರ ಊರ ಹತ್ರ ಬಂದ್ವಿ. ಪಾತ್ರೆ ಸಾಮಾನು ತೊಳೆಯೋಣ ಅಂತ ಎಲ್ಲ ಗುಡ್ಡಾಕೊಂಡ್ವಿ. ನೋಡಿದ್ರೆ ಇರೋ ತೊಟ್ಟಿಯಲ್ಲಿರೋ ನೀರೆಲ್ಲ ಬಿಟ್ಬಿಟ್ಟು ನೀರೇ ಬರ್ಲಿಲ್ಲ. ಎಲ್ಲ ಆಚೆಗಡೆ ಕುತ್ಕೊಂಡು ಹರಟೆ ಹೊಡಿತಾ ಇದೀವಿ. ಇವ್ನು ನೋಡಿ, ಪೂಜೆ ಮಾಡ್ತಾ ಇಲ್ಲಿ ನೋಡಿ, ಇಲ್ಲಿ ನಮ್ಮ ಅಮ್ಮಮ್ಮ ಕೂತವ್ರೆ. ಅಲ್ಲಿ ಪಾತ್ರೆಗಳೆಲ್ಲ ನೋಡಿ, ಎಲ್ಲ ಅಷ್ಟು ಬಿದ್ದೋ. ಬೆಳಗ್ಗೆ ಇದೆಲ್ಲ ವಾಶ್ ಮಾಡಿ ಅಷ್ಟೇ ಆರಾಮಾಗಿ ಕೂತ್ಕೊಳ್ಳೋದು, ಹರಟೆ ಹೊಡಿಯೋದು. ನಮ್ಮ ಚಿಕ್ಕಪ್ಪ ಅವರೆಲ್ಲ ಮ್ಯಾಚ್ ನೋಡ್ತಾವ್ರೆ. ಇವಾಗ ಡ್ಯಾನ್ಸಿಂಗ್ ಕಾರ್ಯಕ್ರಮ ಅವ್ರು. ಇವಾಗ ಸಾಂಗ್ ಹಾಕೊಂಡು ಡ್ಯಾನ್ಸ್ ಆಡೋದು. ಅದೇನೇನೋ ಸಗಣಿ ಹುಳಗಳೆಲ್ಲ ಬಂದ್ಬಿಟ್ಟವೆ. ಇಷ್ಟೊತ್ತಿಗೆ 2 ಜೊತೆ ಚೇಂಜ್ ಮಾಡೋನೆ. ಯಾವ ಹುಡ್ಗಿ ನೋಡ್ತಾಳೋ ಆ ಹುಡ್ಗಿ ನೋಡಿದ ತಕ್ಷಣ ಬಟ್ಟೆ ಬಂದು ಚೇಂಜ್ ಮಾಡೋದು, ಬಟ್ಟೆ ಹಾಕೊಂಡು ಹೋಗೋದು. ಎಲ್ಲರೂ ಭರ್ಜರಿಯಾಗಿ ಊಟ ಮಾಡಿದ್ವಿ. ಯಾಕೆ ಪಾತ್ರೆ ತೊಳಿತಾ ಇದೀವಿ ಅಂತ ಹೇಳಿದೆ ಅಂದ್ರೆ 19, 20, 21 ಊರಲ್ಲಿ ಜಾತ್ರೆ ಇದೆ. ಫುಲ್ಲು ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಎಷ್ಟೋ ವರ್ಷಗಳಾದ್ಮೇಲೆ ಜಾತ್ರೆ ಮಾಡ್ತಿರೋದು. ಹಾಗಾಗಿ ಮನೆಯಲ್ಲೆಲ್ಲ ಕ್ಲೀನ್ ಮಾಡೋಣ ಅಂತ ಎಲ್ಲರೂ ಇಲ್ಲಿಗೆ ಬಂದಿದ್ವಿ. ನಮ್ಮ ಮಮ್ಮಿಯವ್ರು ಬೆಳಗ್ಗೆ ಬರ್ತೀನಿ ಅಂದಿದ್ರು. ಇನ್ನು ಬೆಳಗ್ಗೆ ಎದ್ದು ಇಷ್ಟು ಪಾತ್ರೆಗಳೆಲ್ಲ ನೋಡಿ ಎಲ್ಲರೂ ಸೇರ್ಕೊಂಡು ವಾಶ್ ಮಾಡಿದ್ವಿ. ಎಲ್ಲ ತೊಳೆದಿಟ್ಟಿದೀವಿ. ಪಳ 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 ಅಂತ ತೊಳಿತೈತೆ ನೋಡಿ. ಆಟ ಆಡ್ತಿದಾರೆ ನೀರಲ್ಲಿ. ನಾವು ಪಾತ್ರೆ ಎಲ್ಲ ವಾಶ್ ಮಾಡೋ ಅಷ್ಟರಲ್ಲೇ ನಮ್ಮ ಚಿಕ್ಕಪ್ಪ ಹೋಗಿ ಚಿಕನ್ ಎಲ್ಲ ತಗೊಂಡ್ಬಂದಿದ್ರು. ಸಂಡೇ ಅಲ್ವಾ, ಹಾಗಾಗಿ ಚಿಕನ್ ಎಲ್ಲ ರೆಡಿ ಮಾಡೋದ್ವಿ. ಅಷ್ಟೊತ್ತಿಗೆ ರೂಪೇಶು ನಮ್ಮ ಅತ್ತೆ ಇಬ್ರು ಬೆಂಗಳೂರಿಂದ ಇಲ್ಲಿಗೆ ಬಂದ್ರು. ನಮ್ಮ ಅತ್ತೆನೇ ಡ್ರಾಪ್ ಮಾಡಿ ನಾವು ಸ್ವಲ್ಪ ಊಟ ಮಾಡ್ಕೊಂಡು ಇವಾಗ ರೂಪೇಶ್ ಅವ್ರ ತೋಟದ ಹತ್ರ ಹೋಗ್ತಾ ಇದೀವಿ. ಸ್ವಲ್ಪ ಕೆಲಸ ಇದೆ, ಹಾಗಾಗಿ ಅವ್ರ ಡ್ಯಾಡಿ ಬರಕ್ಕೆ ಹೇಳಿದ್ರು. ಹೋಗ್ತಾ ಇದೀವಿ. ಆ್ಯಂಡ್ ಬನ್ನಿ, ನಿಮ್ಮನ್ನೂ ಕೂಡ ಕರ್ಕೊಂಡು ಹೋಗ್ತೀನಿ. ನಿಮ್ಮ ಜೊತೆ ಎಲ್ಲ ಕ್ಲಿಪ್ಪಿಂಗ್ಸ್ನ ಕೂಡ ಶೇರ್ ಮಾಡ್ತೀನಿ. ನಾನು ಯದುವೀರು ರೂಪೇಶ್ ಮೂವರು ಹೋಗ್ತಾ ಇದೀವಿ. ಎಲ್ಲಿ ಬಟರ್ಫ್ಲೈ ಸಾಂಗ್ ಹೇಳು, ಬರುತ್ತೆ ಅವಾಗ. ಯದುವೀರ್ಗೆ ಈ ತರ ಎಲ್ಲ ಬರಕ್ ಇಷ್ಟ, ತೋಟ ಎಲ್ಲ ಓಡಾಡಕ್ ಇಷ್ಟ. ನಮ್ಮ ಮಾವ ಎತ್ಕೋನ್ನ ಕೆಳಗಡೆ ಬಿಡ್ಬೇಡ, ಕಾಂಗ್ರೆಸ್ ಗಿಡ ರ್ಯಾಶಸ್ ಎಲ್ಲ ಆಗುತ್ತೆ ಅಂತ ಹೇಳ್ತಾ ಇದ್ರು. ಎಷ್ಟೊಂದ್ ದಿವಸ ಆಗಿತ್ತು ನಾವು ಫಾರ್ಮ್ ಕೂಡ ಬಂದು. ಯಾಕಂದ್ರೆ ನಮ್ಮ ವರ್ಕಲ್ಲಿ ಬಿಸಿ, ನೀವು ನೋಡ್ತಾ ಇದ್ರಿ. ವೀಕೆಂಡ್ಸ್ ಕೂಡ ನಮ್ಗೆ ಟೈಮ್ ಇರ್ತಾ ಇರ್ಲಿಲ್ಲ, ಹಾಗಾಗಿ ಬರಕ್ಕೆ ಆಗಿರ್ಲಿಲ್ಲ. ಅಂಡ್
ನಮ್ಮ ಅತ್ತೆ ಮಾವ ಎಲ್ಲ ಫೋನ್ ಮಾಡಿ ಬನ್ನಿ ಬನ್ನಿ ಅಂತ ಇದ್ರು, ಹಾಗಾಗಿ ಬಂದ್ವಿ. ಎಷ್ಟೊಂದು ದೊಡ್ಡದಾಗ್ಬಿಟ್ಟಿದೆ ಅಡಿಕೆ ಮರ ಎಲ್ಲ. ನೆಕ್ಸ್ಟ್ ಇಯರ್ ಫಲ ಸಿಗುತ್ತೆ ಅಂದರೆ ನಮಗೆ ಇದು ಬರುತ್ತೆ. ಯದುವೀರ್ ನೋಡಿ ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಕಿತ್ಕೊಂಡು ಅದು ಆ ಫ್ರೂಟು ಈ ಫ್ರೂಟು ಅಂದ್ಕೊಂಡೆಲ್ಲ ಓಡಾಡ್ತಾ ಇದ್ದ. ಆದಷ್ಟು ರಾಕ್ ಕ್ಲಿಪ್ಪಿಂಗ್ಸ್ನ ಇಡ್ತೀನಿ ನೋಡಿ. ಜಾಕ್ ಫ್ರೂಟ್ ಬೇಕಾ? ಯಾರು ಹೇಳಿದ ಜಾಕ್ ಫ್ರೂಟ್ ಅಂತ ನಿಂಗೆ? ಎಲ್ಲಿದೆ? ಮೇಲೆ ಎಲ್ಲ ಇದೆಯಾ? ಯಾರು ಹೇಳಿದ್ದು? ಬಾ ಅಂದ್ರೆ ಬರುತ್ತ ಅದು? ಇದೇನಿದು? ಕ್ಯಾರೆಟ್. ಅದು ಡ್ರಮ್ ಸ್ಟಿಕ್. ನುಗ್ಗೆಕಾಯಿ ಸಾಂಬಾರ್ ಮಾಡಕ್. ಸಾಂಬಾರ್ ಚಟ್ನಿ ಎಲ್ಲ ಕಣೋ, ಸಾಂಬಾರ್ ಮಾತ್ರ. ಇನ್ನೊಂದು ಹೇಳು. ಅವಾಗ್ಲೇ ಹೇಳ್ದಲ್ಲ ಸಾಂಗ್, ಅದು ಅದಲ್ಲ ಇದು ಅದಲ್ಲ. ಬೊಂಬೈ ಕಿರಾನು ಹೇಳೋ. ಹಾ, ಇನ್ನು ನಮ್ಮ ಮಾವ ಕರ್ಕೊಂಡು ಹೋಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ಏನೇನ್ ಮಾಡಿದ್ವಿ, ಟ್ರೆಂಚಸ್ ಎಷ್ಟು ಹಾಕ್ಸ್ದೆ ಅಂತ ಎಲ್ಲ ಹೇಳ್ತಾ ಇದ್ರು. ಹಾಗೇನೆ ಏನು ಕ್ಲೀನ್ ಮಾಡಿಸಿರ್ಲಿಲ್ಲ, ಯಾಕಂದ್ರೆ ಇವಾಗ ಬಿಸಿಲು ಜಾಸ್ತಿ ಅಲ್ವಾ, ಅಡಿಕೆ ಮರ ಬುಡಕ್ಕೆ ಬಿಸಿಲೆಲ್ಲ ಜಾಸ್ತಿ ಬೀಳ್ಬಾರ್ದಂತೆ. ಹಾಗಾಗಿ ಇದೆಲ್ಲ ಸ್ವಲ್ಪ ಅದಕ್ಕೆ ನೆರಳಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಅಂಡ್ ನೋಡಿ, ಇವರೇ ರೂಪೇಶ್ ಅವರ ಡ್ಯಾಡಿ, ನಮ್ಮ ಮಾವ. ಎಷ್ಟೊಂದು ಜನ ಕೇಳ್ತಾ ಇರ್ತೀರಲ್ಲ, ಎಲ್ಲಿ ನಿಮ್ಮ ಮಾವ? ಅವರಲ್ಲೇ ಇರ್ತಾರೆ, ಊರಲ್ಲೇ ಇರ್ತಾರೆ. ಅವರು ವ್ಯವಸಾಯ ತೋಟ ಎಲ್ಲ ನೋಡ್ಕೊಂಡಿರ್ತಾರೆ. ಅವ್ರಿಗೆ ಸಿಟಿ ಲೈಫು ಇದೆಲ್ಲ ಇಷ್ಟ ಆಗೋದಿಲ್ಲ. ಹಾಗಾಗಿ ಅವ್ರು ಆರಾಮಾಗಿ ಅಲ್ದಿದ್ದಾರೆ. ಅಂಡ್ ನಾನು ಅವ್ರ ಜೊತೆ ಎಲ್ಲ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ತೋಟದಲ್ಲಿ ಎಲ್ಲ ಚಿಕ್ಕತ್ತೆ ಬಿರಿಯಾನಿ ಎಲ್ಲ ಮಾಡಿದ್ರು, ಅದನ್ನ ತಿನ್ಕೊಂಡು ಯದುವೀರು ಅವ್ರ ಚಿಕ್ಕಪ್ಪ ಅವ್ರ ಅತ್ತೆ ಅವ್ರ ಜೊತೆ ಎಲ್ಲ ಆಟ ಆಡ್ದ ಸ್ವಲ್ಪ ಹೊತ್ತು. ಅದಾದ್ಮೇಲೆ ಹಲಸಿನಕಾಯಿ ಎಲ್ಲ ತಗೊಂಡ್ರು. ಬಟ್ ನಾವು ತಿನ್ನೋದೇ ಎಲ್ಲ ವೇಸ್ಟ್ ಆಗುತ್ತೆ, ನಾವು ಇರೋದು 3 ಜನಕ್ಕೆ, ಸರಿ ಮನೆ ಹತ್ರ ಇರೋರಿಗೆಲ್ಲ ಕೊಡೋಣ ಅಂತ ಅದನ್ನೆಲ್ಲ ಪಿಕ್ ಮಾಡ್ಕೊಂಡು ಇವಾಗ ರಿಟರ್ನ್ ಬ್ಯಾಂಗ್ಳೂರ್ಗೆ ಹೊರಟ್ವಿ. ಹೋಗೋಕ್ಕೂ ಮುಂಚೆ ಮಮ್ಮಿನೆಲ್ಲ ಮಾತಾಡ್ಸ್ಕೊಂಡು ನಮ್ಮ ಚಿಕ್ಕಮ್ಮವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬೆಂಗ್ಳೂರ್ಗೆ ಹೋಗೋದು. ಇಷ್ಟೇ ನಮ್ಮ ಲೈಫು. ಬೆಂಗಳೂರಲ್ಲಿ ವಾರ ಪೂರ್ತಿ ಕೆಲಸ ಮಾಡೋದು, ಫ್ರೀ ಸಿಕ್ಕಿದ್ರೆ ಈ ಥರ ಊರಿಗೆ ಬರೋದು, ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದು, ವಾಪಸ್ ಬೆಂಗಳೂರಿಗೆ. ಐ ಲವ್ ಯು. ನೋಡಿ ಮನೆಗೆ ಬಂದ್ವಿ, ಫೋನ್ ಇಟ್ಕೊಂಡು ಕೂತವ್ ಇವನು. ಓ ಹಲೋ ಎದ್ದು, ಎಲ್ಲೋಗಿದ್ದಿದ್ದು ಇವತ್ತು ನಾವು? ಯಾಕೆ ನನ್ನ ಹತ್ರಕ್ಕ? ನಾನು ಲಿಯೋಗ್ ತಾನೇ ಬೈದಿದ್ದು, ನಿನ್ಗೆ ಯಾವಾಗ ಬೈದೆ ನಾನು? ಜಸ್ಟ್ ರೀಚ್ ಆದ್ವಿ ಮನೆಗೆ. 10:40 ಅಷ್ಟಾಗ್ತಾ ಇದೆ. ಹರ್ಷ ಚಿಕನ್ ಮಾಡ್ಕೊಂಡಿದ್ದಾನೆ ಅವನಿಗೆ ಅಂತ. ಗುಡ್ ಯಾರ್. ಹಂಗೆ ಇವತ್ತು ನಮ್ಮ ತೋಟದಲ್ಲಿ ಹಲಸಿನಕಾಯಿ, ಅದಾದಮೇಲೆ ಮಾವಿನ ಕಾಯಿ, ತೋತಾಪುರಿ ಸೂಪರಾಗಿರುತ್ತೆ. ಮತ್ತು ಇನ್ನೊಂದು ಥರನೂ ಇದೆ, ಅದು ಈ ತರಕಾರಿ. ಡ್ಯಾಡಿ ಸ್ವಲ್ಪ ತರಕಾರಿ ಎಲ್ಲ ಕಳಿಸಿದ್ರು, ಇದನ್ನೆಲ್ಲ ತೊಗೊಂಡು ಬಂದ್ವಿ. ಯದುವೀರ್ ಮಲ್ಕೊಂಬಿಟ್ಟಿದ್ದಾನೆ, ಏನು ತರಕಾರಿ ಎತ್ತಿಡಲ್ಲ, ಬೆಳಗ್ಗೆ ಸಾರ್ಟ್ ಔಟ್ ಮಾಡ್ಕೋತೀನಿ, ಹೋಗಿ ಮಲ್ಕೊಳ್ಳೋದೆ. ಇವಾಗ ಇನ್ನೊಂದು ಪೀಸ್ ಇಡೋ, ಆ ಗುಜ್ಜಲ್ಲಿ ಮಿಕ್ಸ್ ಮಾಡು. ಯಾರು ಮದುವೆ ಆಗ್ತಾರೋ ಅರ್ಶನ್ಗೆ ಫುಲ್ ಪ್ಯಾಕೇಜ್. ಥ್ಯಾಂಕ್ ಯು. ಚಿಕನ್ ಟೇಸ್ಟ್ ಮಾಡ್ತೀನೋ ಲಡ್ಡು? ಗುಡ್ ನೈಟ್ ಲಡ್ಡು.